ನಮಸ್ತೆ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಶುಭ ಶುಕ್ರವಾರ. ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೇದಾವತಿ ಬೀರಾವ್. ನಾನಿವತ್ತು ಬೆಳಿಗ್ಗೆ ತಿಂಡಿ ಏನು ಮಾಡಿದ್ದೇನೆ ಗೊತ್ತಾ? ಒಡಕಿ ಮುದ್ದೆ. ಒಡಕಿ ಮುದ್ದೆ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅಕ್ಕಿ ರವದ ಮುದ್ದೆ. ನೀವೆಲ್ಲ ಹೇಗೆ ರಾಗಿ ಮುದ್ದೆ ಮಾಡ್ತೀರಲ್ಲ, ಜೋಳದ ಮುದ್ದೆ, ಅದೇ ರೀತಿ ನಮ್ಮ ಮಲೆನಾಡಲ್ಲಿ ಚಿಕ್ಕಮಗಳೂರು ಸೈಡ್, ಆ ಕಡೆ ಕಳಸ ಹೊರನಾಡು ಆ ಸೈಡಿಗೆ ನಾವೆಲ್ಲ ಆ ಬದಿಗೆ ಅಕ್ಕಿ ರವದ ಮುದ್ದೆ ಮಾಡ್ತೀವಿ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ನಾನಿವತ್ತು ಅದನ್ನು ಏನು ಮಾಡಿದೆ ಅಂದರೆ, ಅದಕ್ಕೆ ಸ್ವಲ್ಪ ಅಕ್ಕಿ ರವಕ್ಕೆ ಕ್ಯಾರೆಟ್ ತುರಿ, ಒಗ್ಗರಣೆ, ಕರಿಬೇವು ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ದೇನೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಹೇಗೆ ಮಾಡಿದೆ ಅಂತ ಹೇಳ್ತೀವಿ. ಸ್ಟೀಮಲ್ಲಿ ಇಟ್ಟು ನಾನು ಬೇಯಿಸ್ತದೇನೆ. ಈಗ ಇದನ್ನು ಏನು ಮಾಡಿದೆ ಅಂದರೆ, ಒಂದು ಬಾಣಲಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 1-2-3 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ ಬೇಕು ಅಂತಿಲ್ಲ, ಜೀರಿಗೆ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಆಮೇಲೆ ಸ್ವಲ್ಪ ಚೂರಿ ಇಂಗು. ಅದಕ್ಕೆ 3 ಕಪ್ ಅಂದರೆ 1.5 ಪಾವು ನಾನು ಹಾಕಿದ್ದೀನಿ ರವೆ. ಇಲ್ಲಿ ಇಷ್ಟ ಆಗಿದೆ ಅದು. 1.5 ಪಾವಿಗೆ ಅಂದರೆ 1 ಪಾವಿಗೆ ನೀವು ಒಂದು 2.5 ಲೋಟ ನೀರು ಹಾಕ್ಬೋದು. ಅದೇ ಅಳತೆಯಲ್ಲಿ ಯಾವ ಕಪ್ಪಲ್ಲಿ ರವೆ ತೊಗೋತೀವೋ ಅದರಲ್ಲೇ 2.5 ಲೋಟ ನೀರು. 2.5 3 ಹಾಕಿದರೂ ಪರವಾಗಿಲ್ಲ, 2.5 ಸಾಕು. ಹಾಗೆ ಒಂದು 6 ಲೋಟ ನಾನು ಟೋಟಲ್ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ಇದಕ್ಕೆ 1.5 ಪಾವಿಗೆ ಅಂದರೆ 3 ಕಪ್ಪು. ಈ ರೀತಿ ಸೈಜ್ ಕಪ್ಪಲ್ಲಿ 3 ಕಪ್ಪು. ಅದಕ್ಕೆ ನಾನು 5.5-6 ಲೋಟ ತಕ್ಕ ನೀರು ಹಾಕಿದ್ದೇನೆ. 5.5 ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಅದನ್ನು ಒಗ್ಗರಣೆ ನೀರು ಕುದ್ಮೇಲೆ ಉಪ್ಪು ಹಾಕೋಣದು. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಆದಮೇಲೆ ಅಕ್ಕಿ ದಪ್ಪ ರವನ ಹುರಿದಿಟ್ಕೊಂಡಿರ್ತೀವಿ ನಾವು. ಅಕ್ಕಿ ತೊಳೆದು, ರೇಷನ್ ಅಕ್ಕಿನೂ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ. ರೇಷನ್ ಅಕ್ಕಿನೇ ಹಾಕಿ ದಪ್ಪ ಅಕ್ಕಿ ಇಲ್ಲ ರೇಷನ್ ಅಕ್ಕಿ, ಅದನ್ನು ನಾವು ತೊಳೆದು ಚೆನ್ನಾಗಿ ಮಾಡಿ ಒಣಸಿಟ್ಕೊಂಡಿರ್ತೀವಿ ಎಳೆ ಬಿಸಿಲಲ್ಲಿ. ಅದನ್ನು ಮಿಷನಿಗೆ ಕೊಟ್ಟು ರವೆ ಮಾಡಿಸ್ಕೊಂಬರ್ತೀವಿ. ಅದು ಹಿಟ್ಟಾಗಿರುತ್ತೆ, ಅದನ್ನು ಸಾಣಿಸ್ಬೇಕಾಗತ್ತೆ. ಹಿಟ್ಟಿನ ಸಮೇತ ಹಾಕೋಂಗಿಲ್ಲ. ಸಾಣಿಸಿದ್ಮೇಲೆ ಅದರ ದಪ್ಪ ರವೆ ತೆಗೆದಿಟ್ಕೊಂಡು ಅದನ್ನು ನೀವು ಹುರಿದಿಟ್ಕೋಬೇಕು. ಹದಾದಲ್ಲಿ ತುಂಬ ಹುರಿಬಾರ್ದು, ಪರಿಮಳ ಬರೋ ತನಕ ಹುರಿದು ಒಂದು ಡಬ್ಬದಲ್ಲಿ ಹಾಕೊಂಡ್ರೆ ಎಷ್ಟು ದಿವಸ ಆದರೆ ಏನೂ ಆಗಲ್ಲ. ಅಂತ ಅಕ್ಕಿ ಹುರಿದಿದ್ದ ರವದಲ್ಲಿ ನಾವು ಈ ಮುದ್ದೆ ಮಾಡಬೇಕು. ಹಸಿ ರವದಲ್ಲಿ ಮಾಡಬೇಡಿ, ಅಂಟಾಗತ್ತದು. ಹುರಿದಿದ್ದ ರವದಲ್ಲಿ ಮಾಡಿದರೆ ತುಂಬ ರುಚಿಯಾಗುತ್ತೆ ಮತ್ತು ಪರಿಮಳ ಆಗಿರುತ್ತೆ. ನಾನು ಅದೇ 5.5 ಲೋಟ ನೀರಿಗೆ 1.5 ಪಾವು ಹಾಕಿ ಅದನ್ನು ಮುಚ್ಚಿಟ್ಟುಬಿಟ್ಟೆ ಮಗಚಿ. ಒಂದು 10 ನಿಮಿಷದಲ್ಲಿ ಅದು ನೀರೆಲ್ಲ ಹಾರ್ಕೊಂಡು ರೆಡಿ ಆಯಿತು. ಅದನ್ನು ಸ್ವಲ್ಪ ಮಗಚಿದೆ, ಒಂದು 5 ನಿಮಿಷ ಮಗಚಿ ಕೆಳಗಿಟ್ಟು ತಟ್ಟೆಯಲ್ಲಿ ಹಾಕ್ಕೊಂಡು ಬಿಸಿರುವಾಗಲೇ ಪ್ಲೇಟಲ್ಲಿ ಹಾಕ್ಕೊಂಡು ನೀರಲ್ಲಿ ಮುಟ್ಕೋತಾ ಕೈಲಿ ಮುದ್ದೆ ಮಾಡಿದೆ. ಅದನ್ನು ಉಂಡೆ ಮಾಡಿದೆ. ಈ ರೀತಿ ಮಾಡಿ ಸ್ವಲ್ಪ ಒತ್ತಬೇಕು, ಉಂಡೆ ಮಾಡಿಡಬಾರ್ದು, ಸ್ವಲ್ಪ ಫ್ರೆಶ್ ಒತ್ತು ಬಿಡಬೇಕು. ಇದಕ್ಕೆ ನಾವು ಊರಲ್ಲಿ ಒಡಕಿ ಮುದ್ದೆ ಅಂತಾರೆ, ಇಲ್ಲಿ ಅಕ್ಕಿ ರವದ ಮುದ್ದೆ ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಈಗ ನಾನು ಮುಚ್ಚಿಡ್ತೀನಿ, ಇದನ್ನ ಸ್ವಲ್ಪ ಬೇಯಬೇಕಿದ್ದು. ಸ್ಟೀಮಲ್ಲಿ ಮಾಡಿದ್ದೇನೆ, ಮುಚ್ಚಿಟ್ಟಿದ್ದೇನೆ. ಇದಕ್ಕೆ ನೀವು ಚಟ್ನಿ, ಸಾಂಬಾರು ಯಾವ್ದು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ನಾವು ಊಟಕ್ಕೆ ಮಾಡೋ ಸಾಂಬಾರು ಇರ್ತಲ್ಲ, ಉಡುಪಿ ಸೈಡ್ ಸಾಂಬಾರು, ಅದನ್ನು ಹಾಕ್ಕೊಂಡು ಉಡುಪಿ ಸಾಂಬಾರು ಅದನ್ನು ತಿನ್ಬೋದು. ಬೇರೆ ಸಾಂಬಾರಾಗುತ್ತೆ. ಆಮೇಲೆ ಚಟ್ನಿ ಮಾಡೋದಂದ್ರೆ ಕೆಂಪು ಚಟ್ನಿ ಮಾಡಬೇಕು, ಭಾರಿ ಚೆನ್ನಾಗಾಗುತ್ತೆ. ಎಳ್ಳು, ಒಣಮೆಣಸಿನ್ಕಾಯಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಕಾಯಿ ಜಾಸ್ತಿ, ಉಪ್ಪು, ಚೂರು ಹುಣಸೆ ಹಣ್ಣು ಎಲ್ಲ ಹಾಕ್ಕೊಂಡು ಅದಕ್ಕೊಂದು ಚೂರು ಬೆಲ್ಲ ಹಾಕಿ ರುಬ್ಬಿ ಅದನ್ನು ತೆಳ್ಳಗೆ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ತಿನ್ಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮಾಡಿ. ಅಕ್ಕಿ ರವದ ಒಡಕಿ ಮುದ್ದೆ ಅಥವಾ ಅಕ್ಕಿ ರವದ ಮುದ್ದೆ ತುಂಬ ರುಚಿಯಾಗಿರುತ್ತೆ. ಯಾರಿಗಿನ್ನೂ ಗೊತ್ತಿಲ್ವಾ? ಎಲ್ಲರೂ ಮಾಡಿ ತಿನ್ನಿ. ಗೊತ್ತಿಲ್ಲ ಅಂದರೆ ಕೇಳಿ, ಹೇಳ್ತೀನಿ. ಧನ್ಯವಾದಗಳು.